ಓಂ ಪರಶುರಾಮಾಯ ನಮಃ. ಭಗವಂತ ಶ್ರೀ ಪರಶುರಾಮರ ಶಕ್ತಿಯನ್ನು ಹೇಗೆ ಸಿದ್ಧಿ ಮಾಡೋದು, ಅವರು ಕಲಿಸುವಂತಹ ವಿದ್ಯೆಗಳನ್ನು ಹೇಗೆ ಕಲಿಯೋದು ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ವೀಕ್ಷಕರೇ. ಓಂ ಪರಶುರಾಮಾಯ ನಮಃ. ಓಂ ಪರಶುರಾಮಾಯ ನಮಃ. ಪರಶುರಾಮರು ಶ್ರೀ ಋಷಿಗಳ ವಂಶದವರು ವೀಕ್ಷಕರೇ. ನಾವು ಮೊದಲನೇದಾಗಿ ಅವ್ರದ್ದೇ ಆದ ಒಂದು ಪದ್ಧತಿಯಲ್ಲಿ ಆಹಾರವನ್ನು ಅಳವಡಿಸ್ಕೋಬೇಕು. ನಮ್ಮದು ಅದಕ್ಕೆ ಅಳವಡಿಸ್ಕೊಳ್ತಾ ಹೋಗುವಂಥದ್ದು. ಹಣ್ಣು, ನೀರು, ಎಳ್ನೀರು, ಇನ್ನಿತರ ಬೇಯಿಸಿದ ಆಹಾರ ತಗೊಂಡ್ರೂ ಉಪ್ಪು ಖಾರ ಇಲ್ಲದೆ ಇರುವಂಥದ್ದು. ನಾವು ಆಹಾರ ತಿನ್ನೋಕ್ಕಿಂತ ಪರಶುರಾಮರ ಮಂತ್ರವನ್ನೇ ತಿಂದುಕೊಂಡು ದಿನವನ್ನು ಕಳೆಯಬೇಕು. ಅಂದರೆ ಓಂ ಪರಶುರಾಮಾಯ ನಮಃ, ಓಂ ಪರಶುರಾಮಾಯ ನಮಃ, ಓಂ ಪರಶುರಾಮಾಯ ನಮಃ. ಪರಶುರಾಮರ ಮಂತ್ರವನ್ನು ನಾವು ಹೇಳ್ತಾ ಇದ್ದರೆ ನಮಗೆ ಹೊಟ್ಟೆ ಹಸಿವಾಗೋದಿಲ್ಲ. ಅರ್ಥ ಆಯ್ತಾ? ನಮಗೆ ಹೊಟ್ಟೆ ಯಾಕೆ ಹಸಿವಾಗೋದಿಲ್ಲ ಅಂದರೆ ಅವರ ಮಂತ್ರಕ್ಕಿರುವಂತಹ ಶಕ್ತಿ. ಋಷಿಗಳಂದರೆ ಹಾಗೆ, ಅವರು 2000 ವರ್ಷ 3000 ವರ್ಷ ಬದುಕಿ ಹೋಗಿರೋವಂಥವ್ರು. ಬದುಕಿ ಹೋಗಿರೋದೆಲ್ಲ ಬದುಕಿ ಇಲ್ಲೇ ಇರ್ತಾರೆ ಅವರು. ಅರ್ಥ ಆಯ್ತಾ? ಹಾಗೆಯೇ ನಾವೊಂದು ಪರಶುರಾಮರ ಒಂದು ಸಿದ್ಧಿ ಮಾಡಬೇಕು ಅಂದರೆ ಅವರ ಮಂತ್ರವನ್ನು ಹೇಳಿದರೆ ಸಾಕು. ನಾವು ಆಹಾರ ತಿನ್ನೋಕ್ಕಿಂತ ಜಾಸ್ತಿ ಮಂತ್ರವನ್ನು ತಿನ್ನಬೇಕು. ಆಗಲೇ ನಮಗೆ ಪರಶುರಾಮರ ಶಕ್ತಿ ಸಂಪೂರ್ಣವಾಗಿ ಸಿದ್ಧಿ ಆಗೋದು. ಹಾಗೆ ಅವರು ನಮಗೆ ಅನುಗ್ರಹಿಸ್ತಾರೆ. ಅನುಗ್ರಹಿಸೋದಂದರೆ ಏನು? ನಾವೇನೊಂದು ಗುರಿಯನ್ನು ಇಟ್ಕೊಂಡಿರ್ತೀವಿ, ಆ ಗುರಿಯನ್ನು ನಾವು ಪೂರ್ತಿ ಮಾಡ್ಬೋದು ಅವರ ಒಂದು ಶಕ್ತಿಯನ್ನು ಸಂಪಾದನೆ ಮಾಡಿಕೊಂಡು. ಪರಶುರಾಮರಾಗಿರಲಿ, ಜಮದಗ್ನಿಯವರಾಗಿರಲಿ, ಅವರ ಒಂದು ಆರಾಧನೆಯ ದೈವದ ಶಕ್ತಿಯನ್ನು ಸಂಪೂರ್ಣವಾಗಿ ಸಿದ್ಧಿ ಮಾಡಿಕೊಂಡು ಅವರ ಗುರಿಯನ್ನು ಮುಟ್ಕೊಂಡು ಅವರ ಆಚಾರ ವಿಚಾರದಂತೆ ಅವರು ದಿನವನ್ನು ಕಳ್ಕೊಳ್ತಾ ಹೋದವರು. ಪರಶುರಾಮರಾಗಿರಲಿ, ಜಮದಗ್ನಿಯವರೇ ಆಗಿರಲಿ. ಅರ್ಥ ಆಯ್ತಾ? ಇನ್ನಿತರ ಹಲವಾರು ಋಷಿಗಳು ಅವರ ಆರಾಧನೆಯ ದೈವವನ್ನು ಪೂರ್ತಿಯಾಗಿ ಸಿದ್ಧಿ ಮಾಡಿಕೊಂಡು ಅವರ ಆರಾಧನೆಯ ದೈವದ ಮುಖೇನ ಅವರು ಗುರಿಯನ್ನು ಮುಟ್ಕೊಂತ ಹೋದವರು. ಹಾಗೆಯೇ ಈಗ ನೀವು ಕೂಡ ಕೆಲವರು ತುಂಬ ದೈವ ಸಿದ್ಧಿ ಮಾಡಬೇಕು ಅಂತ ಇದ್ದವರು ತುಂಬ ಜನ ಇದ್ದೀರಿ. ತುಂಬ ಜನರ ಹತ್ರ ಹೋಗ್ತೀರಿ, ಆದರೆ ನಿಮಗೆ ಸರಿಯಾದ ಮಾರ್ಗದರ್ಶನ ಎಲ್ಲೂ ಸಿಕ್ಕಿರೋದಿಲ್ಲ. ಆದರೆ ನಾನು ಕೊಡುವಂಥ ಮಾರ್ಗದರ್ಶನ, ನಾನು ಕಲ್ತಿರುವಂತಹ ವಿದ್ಯೆಗಳಲ್ಲಿ ನಿಮಗೆ ಎಲ್ಲ ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋದ ಮುಖಾಂತರ. ಹಾಗೆ ನಾವು ಒಂದು ಗುರುವನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆಯ್ತು. ಈಗ ನೀವು ಪರಶುರಾಮರ ಸೆಲೆಕ್ಟ್ ಮಾಡಿಕೊಡ್ತೀರಾ ಅಂದರೆ ಪರಶುರಾಮರನ್ನು ಆರಿಸ್ಕೊಳ್ತೀರಾ ಅಂದರೆ ಪರಶುರಾಮರನ್ನು ಗುರುವಾಗಿ ಆರಿಸ್ಕೊಳ್ಳಿ. ಅಥವಾ ನೀವು ಜಮದಗ್ನಿಯವರನ್ನು ಗುರುವಾಗಿ ಆರಿಸ್ಕೊಳ್ತೀರಾ ಅಂದರೆ ಜಮದಗ್ನಿಯವರನ್ನೇ ಆರಿಸ್ಕೊಳ್ಳಿ. ಮತ್ತು ನಿಮಗೊಂದು ವಿಚಾರ ತಿಳಿಸ್ಕೊಡ್ತೇನೆ. ಜಮದಗ್ನಿ ಹೆಚ್ಚ, ಪರಶುರಾಮ ಹೆಚ್ಚ? ಯಾರು ಹೆಚ್ಚು ಗೊತ್ತಾ ನಿಮಗೆ? ಜಮದಗ್ನಿಯವರೇ ಹೆಚ್ಚು. ಓಂ ಜಮದಗ್ನೇಶ್ವರಾಯ ನಮಃ. ಓಂ ಜಮದಗ್ನೇಶ್ವರಾಯ ನಮಃ. ಜಮದಗ್ನಿಯವರಿಗೆ ತುಂಬ ಶಿಷ್ಯಂದಿರಿದ್ದಾರೆ ವೀಕ್ಷಕರೇ. ಜಮದಗ್ನಿಯವರಿಗೆ ಪರಶುರಾಮರು ಶಿಷ್ಯರೇ, ಭಗೀರಥರು, ಇನ್ನೂ ಹಲವಾರು ಋಷಿಗಳೇ ಜಮದಗ್ನಿಯವರ ಶಿಷ್ಯಂದಿರಿದ್ದಾರೆ. ಜಮದಗ್ನಿಯವರು ಅಂದರೆ ಇಲ್ಲಿ ಸಾಮಾನ್ಯವಾಗಿ ಜಗತ್ತಿನಲ್ಲಿ ಜಮದಗ್ನಿಯ ಒಂದು ಋಷಿಗಳು ಅಂದರೆ ಗೊತ್ತಿಲ್ಲ ಅನ್ನೋರು ಯಾರಿಲ್ಲ, ಎಲ್ಲರಿಗೂ ಗೊತ್ತಿದೆ. ಅವರು ತಿರುಗಾಡದೇ ಇರುವಂತಹ ಜಾಗ ಇಲ್ಲ, ಅವರು ಮಾಡದೇ ಇರುವಂತಹ ಒಳ್ಳೆಯ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಹೋದವರು ಜಮದಗ್ನಿಯವರು. ಅರ್ಥ ಆಯ್ತು? ಪರಶುರಾಮರ ಒಂದು ಶಕ್ತಿ ಸಿದ್ಧಿ ಮಾಡೋದಂದರೆ ಇಷ್ಟೇ. ನಾವು ಅವರ ನಾಮವನ್ನು ಸ್ಮರಣೆ ಮಾಡ್ತಾ ಇದ್ದರೆ ಬಿಡಲೇಬಾರ್ದು. ಬಾಯಿಯಿಂದ ಸ್ವಲ್ಪ ಸಮಯ ಹೇಳ್ಕೊಂಡು ಆಮೇಲೆ ಜಪದ ಪದ್ಧತಿಯಲ್ಲಿ ತಪಸ್ಸಾಚರಣೆ ಮಾಡ್ಕೊಳ್ತಾ ಹೋದರೆ ಆಯಿತು. ಪರಶುರಾಮರು ನಮಗೆ ಏನು ಬೇಕೋ ಅದನ್ನು ಅನುಗ್ರಹಿಸ್ತಾರೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಓಂ ಪರಶುರಾಮಾಯ ನಮಃ. ಓಂ ಪರಶುರಾಮಾಯ ನಮಃ. ನಾವು ಮಂತ್ರ ಹೇಳಕ್ಕೆ ಶುರು ಮಾಡಿದ್ರೆ ಬಿಡಲೇಬಾರ್ದು. ಇದೇ ಸೀಕ್ರೆಟ್ ವೀಕ್ಷಕರ. ನಾವು ದೈವ ಸಿದ್ಧಿ ಮಾಡುವಂಥ ಸೀಕ್ರೆಟೇ ಇದು. ಒಂದು
ಪರಶುರಾಮ ದೈವ ಆಗಿರ್ಬೋದು, ಜಮದಗ್ನಿಯವರ ದೈವ ಆಗಿರ್ಬೋದು, ವಿಶ್ವಾಮಿತ್ರ ದೈವ ಆಗಿರ್ಬೋದು, ದುರ್ಗಾದೇವಿ ದೈವ ಆಗಿರ್ಬೋದು, ಶಿವ ದೈವ ಆಗಿರ್ಬೋದು, ಯಾವುದೇ ಒಂದು ದೇವರಾಗಿರ್ಬೋದು, ನಾವು ಮಂತ್ರ ಹೇಳಕ್ಕೆ ಶುರು ಮಾಡಿದ್ರೆ ನಾವು ಬಿಡಲೇಬಾರ್ದು. ತಪಸ್ಸು ಜಪ, ತಪಸ್ಸು ಜಪ, ತಪಸ್ಸು ಜಪ, ಹಠದಿಂದ ನಾವಿಲ್ಲಿ ಏನು ಬೇಕಾದರೂ ಸಿದ್ಧಿ ಮಾಡ್ಬೋದು. ಅರ್ಥ ಆಯ್ತಾ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ನಮಃ ಶಿವಾಯ, ಪರಶುರಾಮಾಯನ, ಜಮದಗ್ನೇಶ್ವರಾಯನ, ಶ್ರೀ ದುರ್ಗಾಯ ನಮಃ.